ಪ್ರಧಾನಿ ಮೋದಿಯನ್ನ ನಗಿಸಿದ್ದ ಕಲಾವಿದ ಸಾವನ್ನಪ್ಪಿರುವ ಮಾಹಿತಿ ಲಭ್ಯವಾಗ್ತಾ ಇದೆ. ವಿಮ್ಸ್ ಮೂಲಕ ಪ್ರಧಾನಿಯನ್ನ ನಗಿಸಿದ್ದ ಕಲಾವಿದ ಕೃಷ್ಣ, ನಾಸ್ತಿಕ ಕೃಷ್ಣ ಎಂದೇ ಜನಪ್ರಿಯತೆ ಪಡೆದಿದ್ದ ಕಲಾವಿದ, ಪ್ರಧಾನಿ ಮೋದಿಯನ್ನ ನಗಿಸಿದ್ದಂತಹ ಕಲಾವಿದ. ವಿಮ್ಸ್ ಮೂಲಕ ಪ್ರಧಾನಿಯನ್ನ, ಅಂದರೆ ಮೀಮ್ಸ್ ಮೂಲಕ ಅಂತ ಹೇಳಿದ್ರೆ ನಾನಾ ತರಹದ ಕಾಮಿಡಿಗಳನ್ನು ಮೀರಿಸೋ ರೀತಿಯಲ್ಲಿ ನ್ಯೂಮೋನಿಯಾದಿಂದ ಕಲಾವಿದ ರಾಧಾಕೃಷ್ಣ ಸಾವನ್ನಪ್ಪಿರುವ ಬಗ್ಗೆ ಮಾಹಿತಿ. ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಪ್ರೀತಿಗೂ ಪಾತ್ರರಾಗಿದ್ದ ಕಲಾವಿದ ನರೇಂದ್ರ ಮೋದಿ ಇವರ ಕಾಮಿಡಿಗೆ ನಕ್ಕಿದ್ರಂತೆ. ಮೂಲತಃ ಒಡಿಶಾದ ಕೃಷ್ಣ ವಿಶಾಖಪಟ್ಟಣದಲ್ಲಿ ನೆಲೆಸಿದ್ರು. 2024ರ ಲೋಕಸಮರದ ಸಂದರ್ಭದಲ್ಲಿ ನೃತ್ಯ ಮಾಡಿದ್ದ ಕೃಷ್ಣನ ನೃತ್ಯ ನೋಡಿ ಖುಷಿಯಾಗಿದ್ದ ಪ್ರಧಾನಿ ನರೇಂದ್ರ ಮೋದಿ. ಪ್ರಧಾನಿ ಮೋದಿಯನ್ನ ನಗಿಸಿದ್ದ ಕಲಾವಿದ ಸಾವನ್ನಪ್ಪಿರುವ ಬಗ್ಗೆ ವರದಿಯಾಗಿದೆ. ವಿಮ್ಸ್ ಮೂಲಕ ಪ್ರಧಾನಿಯನ್ನ ನಗಿಸಿದ್ದ ಕಲಾವಿದ ಕೃಷ್ಣ, ನಾಸ್ತಿಕ ಕೃಷ್ಣ ಎಂದೇ ಜನಪ್ರಿಯತೆಯನ್ನು ಪಡೆದಿದ್ದ ಕಲಾವಿದ, ನ್ಯೂಮೋನಿಯಾದಿಂದ ಕಲಾವಿದ ರಾಧಾಕೃಷ್ಣ ಸಾವನ್ನಪ್ಪಿದ್ದಾರೆ ಅನ್ನುವುದು ಗೊತ್ತಾಗ್ತಾ ಇದೆ. ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಪ್ರೀತಿಗೂ ಪಾತ್ರರಾಗಿದ್ದ ಕಲಾವಿದ ಅವರು. ಮೂಲತಃ ಒಡಿಶಾದ ಕೃಷ್ಣ ವಿಶಾಖಪಟ್ಟಣದಲ್ಲಿ ನೆಲೆಸಿದ್ರು. ಸೊ ನೀವು ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಈ ಮನುಷ್ಯ ಮೀಮ್ಸ್ ಮುಖಾಂತರವಾಗಿ ಮೋದಿಯವರನ್ನು ಬಹಳಷ್ಟು ಬಾರಿ ನಗಿಸಿದ್ರಂತೆ. ಸೊ ಮೋದಿಯ ನಗುವಿಗೆ ಕಾರಣವಾದಂಥ ಒಬ್ಬ ಕಲಾವಿದ ನ್ಯೂಮೋನಿಯಾದಿಂದ ಸಾವನ್ನಪ್ಪಿದ್ದಾರೆ ಎನ್ನುವಂಥ ಮಾಹಿತಿ ನಿಜಕ್ಕೂ ಕೂಡ ಆಘಾತವಾಗಿ ರಾಷ್ಟ್ರವನ್ನು ಕಾಡ್ತಾ ಇದೆ. ಸೊ ಈತ ಕೃಷ್ಣ ಎನ್ನುವಂಥ ಹೆಸರನ್ನ ಈತ 2024ರ ಲೋಕಸಮರದ ಸಂದರ್ಭದಲ್ಲಿಯೂ ಕೂಡ ನೃತ್ಯ ಮಾಡಿ ಎಲ್ಲರನ್ನು ಕೂಡ ನಗಿಸಿದ್ರು. ಮೂಲತಃ ಒಡಿಶಾದ ಕೃಷ್ಣ ವಿಶಾಖಪಟ್ಟಣದಲ್ಲಿ ನೆಲೆಸಿದ್ದಂಥ ವ್ಯಕ್ತಿ, ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಪ್ರೀತಿಗೂ ಕೂಡ ಪಾತ್ರರಾಗಿದ್ದಂಥ ಕಲಾವಿದ. ಸೊ ಈ ಕಲಾವಿದ ಇನ್ನಿಲ್ಲ, ಸ್ವತಃ ನರೇಂದ್ರ ಮೋದಿ ಅವರೇ ಇವರ ನೃತ್ಯವನ್ನು ನೋಡಿ ನಕ್ಕಿದ್ರು, ಸಂತೋಷವನ್ನು ಪಟ್ಟಿದ್ರು. ಆ ತರಹದ ಮೋದಿಯವರನ್ನೇ ನಗಿಸಿದಂಥ ಒಬ್ಬ ಕಲಾವಿದ ನ್ಯೂಮೋನಿಯಾದಿಂದ ಸಾವನ್ನಪ್ಪಿದ್ದಾರೆ. ಸೊ ನರೇಂದ್ರ ಮೋದಿ ಅವರನ್ನು ನಗಿಸಿದಂಥ ಕಲಾವಿದ ಇನ್ನಿಲ್ಲ ಎನ್ನುವಂತಹದ್ದು ನಿಜಕ್ಕೂ ಕೂಡ ಮೋದಿ ಬೆಂಬಲಿಗರಿಗೂ ಕೂಡ ಬೇಸರ ತಂದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.